ಹಂಚಿಕೆಗಾಗಿ ಇಂದು ಇರ್ತಕ್ಕಂಥ ವಿಷಯ ಎಲ್ಲರೂ ತಿಳಿದುಕೊಳ್ಳಲೇಬೇಕಾದಂತಹ ಯಶೋಧರೆ ಚರಿತೆ ಅಂತ ಹೇಳ್ಬಿಟ್ಟು ಮಾಸ್ಟರ್. ಯಶೋಧರೆ ಬಗ್ಗೆ ಈಗಾಗ್ಲೇ ಸಾಕಷ್ಟು ವಿಷಯನೂ ಕೂಡ ಗೊತ್ತಾಗಿರುತ್ತೆ ಮಾಸ್ಟರ್ಸ್. ಈ ಧ್ಯಾನ ಅಂತಕ್ಕಂಥದ್ದು ಸುಮಾರು 2000 ವರ್ಷಗಳ ಹಿಂದೆನೆ ಗೌತಮ ಬುದ್ಧನಿಂದ ಪ್ರತಿಯೊಬ್ಬರಿಗೂ ಈ ಧ್ಯಾನ ಅಂತಕ್ಕಂಥದ್ದು ಪರಿಚಯ ಆಯ್ತು, ಆದ್ರೆ ಪ್ರಸಾರ ಆಗ್ಲಿಲ್ಲ ಅಷ್ಟೇನೆ. ಈ ಧ್ಯಾನ ಅಂತಕ್ಕಂಥದ್ದನ್ನ ಈಗ ಸುಮಾರು 2000 ವರ್ಷಗಳ ಹಿಂದೆನೆ ಗೌತಮ ಬುದ್ಧರು ಅನೇಕ ಶಿಷ್ಯಂದಿರಿಗೆ ಬೋಧನೆ ಮಾಡಿದರು. ಅಂದ್ರೆ ಧ್ಯಾನದ ಮುಖಾಂತರ ಶಾಂತಿ ಮತ್ತು ಆನಂದವನ್ನ ಪಡೆಯೋದು ಹೇಗೆ ಅನ್ನೋ ವಿಷಯವನ್ನ 2000 ವರ್ಷಗಳ ಹಿಂದೆನೆ ತಿಳಿದಿತ್ತು ಮಾಸ್ಟರ್ಸ್. ಅದಕ್ಕಾಗಿ ಅಂದಿನ ಗೌತಮ ಬುದ್ಧನ ಜೊತೆಯಲ್ಲಿ ಅವರ ಸೋದರ ಸಂಬಂಧಿಯಾದಂತಹ ಆನಂದ ಅಂತಕ್ಕಂಥ ಪಾತ್ರಧಾರಿಯಾಗಿರ್ತಕ್ಕಂಥ ನಮ್ಗೆ ಈಗಾಗ್ಲೇ ತಿಳಿದಿದೆ. ನಾವು ಆತ್ಮ ಸ್ವರೂಪವಾಗಿ ಈ ಹಿಂದೆನೂ ಇದ್ವಿ, ಇಂದೂ ಇದ್ದೇವೆ, ಮುಂದೆನೂ ಇರ್ತೇವೆ ಆತ್ಮ ಸ್ವರೂಪಿಗಳಾಗಿ ಅಂತಕ್ಕಂಥ ವಿಷಯದ ಬಗ್ಗೆ ಮೊನ್ನೆ ಅಷ್ಟೇ ಗುರುಗಳು ಸಾಕಷ್ಟು ಮಾಹಿತಿಯನ್ನ ಸುಲಲಿತವಾಗಿ ಪ್ರತಿಯೊಬ್ಬರಿಗೂ ಅರ್ಥ ಆಗೋ ರೀತಿಯಲ್ಲಿ ತಿಳಿಸಿದ್ದಾರೆ ಮಾಸ್ಟರ್ಸ್. ಆ ರೀತಿಯಾಗಿ 2000 ವರ್ಷಗಳ ಹಿಂದೆ ಗೌತಮ ಬುದ್ಧನ ಜೊತೆಯಲ್ಲಿ ಅನುಯಾಯಿಯಾಗಿ ಸೋದರ ಸಂಬಂಧಿನೇ ಅವರು ಶಿಷ್ಯನ ರೂಪದಲ್ಲಿ ಆನಂದ ಅಂತಕ್ಕಂಥ ಪಾತ್ರದಲ್ಲಿ ಇರ್ತಕ್ಕಂತಹ ನಮ್ಮ ಪತ್ರಿಜಿ ಗುರುಗಳು ಈಗ ಪುನಃ ಲೋಕೋದ್ಧಾರಕ್ಕಾಗಿ ಈ ಪತ್ರಿಜಿ ಗುರುಗಳ ದೇಹವನ್ನು ಪಡೆದು ಬಂದು, ಅಂದ್ರೆ ಮೊದಲು ಸುಭಾಷ್ ಪತ್ರಿಜಿ ಅಂತ ಏನ್ ಕರಿತಾ ಇದೀವಲ್ಲ, ಪತ್ರಿಜಿ ಗುರುಗಳು ಅಂತ ಹೇಳಿ ಎಲ್ಲರ ಜನಮಾನಸದಲ್ಲಿ ಹೆಸರಾಗುವ ಮುಂಚೆ ಇದ್ದಂತಹ ದೇಹವನ್ನು ಒಂದು ಸರಿ ಯಾವುದೋ ಒಂದು ಆಕ್ಸಿಡೆಂಟ್ ಸಮಯದಲ್ಲಿ ನಾನು ನನ್ನಲ್ಲಿ ಇರ್ತಕ್ಕಂಥ ಬಂದು ಸೇರಿರ್ತಕ್ಕಂಥ ದೇಹನೇ ಬೇರೆ ಅಂತ ಹೇಳ್ಬಿಟ್ಟು ಅವರ ಜೀವನ ಚರಿತ್ರೆಯನ್ನ ಹೇಳ್ಬೇಕಾದ್ರೆ ಅವರೇನೆ ಒಪ್ಕೊಂಡಂತ ವಿಷಯ. ಅಂದ್ರೆ ಗೌತಮ ಬುದ್ಧರು ಅವರಲ್ಲಿ ಲೀನವಾಗ್ಬಿಟ್ಟು ನನ್ನಲ್ಲಿ ಇಡೀ ಧ್ಯಾನವನ್ನ ಪುನಃ ಈ ಯುಗದಲ್ಲಿ, ಈ ಕಲಿಯುಗದ ಅಂತ್ಯದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಪ್ರಚಾರ ಮಾಡ್ಲಿಕ್ಕೆ ಈ ನನ್ನ ದೇಹವನ್ನು ಉಪಯೋಗಿಸ್ಕೊಂಡಿದ್ದಾರೆ ಅಂತಾನೆ ಅವರೇ ಕೂಡ ಅವರ ಸಂದರ್ಶನದಲ್ಲಿ ತಿಳಿಸಿದ್ದಾರೆ ಮಾಸ್ಟರ್ಸ್. ಆ ರೀತಿಯಾದಂತ ಗೌತಮ ಬುದ್ಧನ ಹೆಂಡತಿಯಾದಂತ ಯಶೋಧರೆ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ತಿಳ್ಕೊಳ್ಳೇಬೇಕಾದಂತ ವಿಷಯ ಮಾಸ್ಟರ್ಸ್. ಅಂದು ಗೌತಮ ಬುದ್ಧ ಮತ್ತು ಈ ಯಶೋಧರೆ ಮಧ್ಯೆ ಆಗ ಏನು ಗೌತಮ ಬುದ್ಧ ಅಂತಕ್ಕಂಥ ಏನ್ ತಿಳಿದಿದ್ವಲ್ಲ ಮಾಸ್ಟರ್ಸ್, ಆ ಯಶೋಧರೆ ಅಂತಕ್ಕಂಥವಳು ಅವರ ಸೋದರ ಸಂಬಂಧಿನಿ. ಆಕೆನೂ ಕೂಡ ಆಕೆ ಅವರ ಕೋಲಿ ರಾಜನಾದಂತ ಶುಪ್ಪ ಬುದ್ಧ ಮತ್ತು ಅಮಿತಾ ಅಂತಕ್ಕಂಥವರ ಪುತ್ರಿಯಾಗಿ ಜನಿಸಿರ್ತಕ್ಕಂಥ ಯಶೋಧರೆ ಅವರ ಸೋದರ ಸಂಬಂಧಿಯಾಗಿದ್ದಳು. ಬುದ್ಧ ಜನಿಸಿದಾಗ ಅವರ ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿಗೆ ಬುದ್ಧ ಜನಿಸಿದಾಗ ಅಂದ್ರೆ ಶುದ್ಧೋಧನ ಹೇಗೆ ಹೆಣ್ಣು ಮಕ್ಕಳನ್ನ ತವ್ರ ಮನೆಗೆ ಕಳಿಸ್ತಾರೋ ಆ ರೀತಿಯಲ್ಲಿ ಆಗ ರಾಜ ಕಳಿಸುವಾಗ ಅಂದ್ರೆ ಪ್ರಕೃತಿಯಲ್ಲೇ ಜನಿಸಿದಂತ ಬುದ್ಧ ಇನ್ನು ತವ್ರ ಮನೆ ತಲುಪಿರ್ಲಿಲ್ಲ. ಮಾಯಾದೇವಿ ಮಾರ್ಗ ಮಧ್ಯದಲ್ಲೇ ಜನಿಸಿದ ಬುದ್ಧ, ಅದು ಪ್ರಕೃತಿಯೊಂದಿಗೆ ಜನಿಸಿದಂತ ಬುದ್ಧ ಜನಿಸಿದ ನಂತರ ಅವನನ್ನ ನೋಡಲು ಬಂದಂತ ಅಸಿತ ಋಷಿ ಅಂತಕ್ಕಂಥವ್ರು ಭವಿಷ್ಯ ನುಡಿತಾರೆ, ಇವನು ಒಬ್ಬ ಮಹಾನ್ ಧರ್ಮವನ್ನು ಆಳ್ತಕ್ಕಂಥ ಧರ್ಮ ಚಕ್ರವರ್ತಿ ಆಗ್ತಾನೆ ಅಂತ ಹೇಳ್ಬಿಟ್ಟು. ಇದನ್ನ ಆ ಋಷಿಗೆ ವಯಸ್ಸಾಗಿರುತ್ತೆ. ಈ ಧರ್ಮ ಚಕ್ರವರ್ತಿ ಆಳ್ತಕ್ಕಂಥ ರೀತಿಯನ್ನ ಅದನ್ನ ನೋಡೋವಷ್ಟು ಆಯುಷ್ ನನ್ನಲ್ಲಿ ಇಲ್ಲಲ್ಲ ಅಂತ ಹೇಳ್ಬಿಟ್ಟು ದುಃಖ ಪಡ್ತಾನೆ. ಆ ದುಃಖ ಪಟ್ಟಾಗ ಶುದ್ಧೋಧನ ಕೇಳಿದಾಗ ಹೇಳ್ತಾರೆ, ಈತ ದೊಡ್ಡ ಧರ್ಮ ಚಕ್ರವರ್ತಿ ಆಗ್ತಾನೆ, ಇಡೀ ಭೂಮಂಡಲವನ್ನೇ ಆಳ್ತಕ್ಕಂತಹ ಧರ್ಮ ಚಕ್ರವರ್ತಿ ಆಗ್ತಾನೆ ಅಂದಾಗ ಶುದ್ಧೋಧನನಿಗೆ ಅಂದಿನಿಂದನೇ ಭಯ ಪ್ರಾರಂಭ ಆಗುತ್ತೆ. ಇವನು ಸನ್ಯಾಸಿಯಾಗಿ ಹೊರಟೋಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಅವನನ್ನ ಬಂಧನದಲ್ಲಿ ಇಡ್ತಾರೆ. ಆ ಗೌತಮ ಬುದ್ಧನ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ. ಅದೇ ಗೌತಮ ಬುದ್ಧ ಜನಿಸಿದಂತ ವೈಶಾಖ ಪೂರ್ಣಿಮೆ ಅಂತ ಏನ್ ತಿಳಿದಿದೀವಲ್ಲ ಮಾಸ್ಟರ್, ಆ ಗೌತಮ ಬುದ್ಧನ ಜೀವನ ಪರ್ಯಂತ ಈ ಪೂರ್ಣಿಮೆ ಅಂತಕ್ಕಂಥದ್ದು ಅತಿ ಮಹತ್ವವಾದದ್ದು. ಅದಕ್ಕೋಸ್ಕರನೇ ಈ ವೈಶಾಖ ಪೂರ್ಣಿಮೆ ಅಂದೇನೆ ಪಿರಮಿಡ್ ವ್ಯಾಲಿಯಲ್ಲಿ ಈ ಪೂರ್ಣಿಮೆ ದಿನಾಚರಣೆಗಳನ್ನ ಆಚರಣೆ ಮಾಡೋದು ಮಾಸ್ಟರ್ಸ್. ಈ ವೈಶಾಖ ಪೂರ್ಣಿಮೆ ಎಂದೇ ಗೌತಮ ಬುದ್ಧ ಜನಿಸಿದ್ದು, ಬುದ್ಧನಿಗೆ ಜ್ಞಾನೋದಯ ಆಗಿದ್ದು ಕೂಡ ವೈಶಾಖ ಪೂರ್ಣಿಮೆ ದಿನನೇ. ಮಹಾಪರಿತ್ಯಾಗ ಅಂದ್ರೆ ಜೀವವನ್ನು ತ್ಯಜಿಸಿದ್ದು ಕೂಡ ವೈಶಾಖ ಪೂರ್ಣಿಮೆಯ ದಿನವೇ. ಅದಕ್ಕೋಸ್ಕರ ವೈಶಾಖ ಪೂರ್ಣಿಮೆ ಅಂತಕ್ಕಂಥದ್ದು ಈಗೇನು ಬುದ್ಧ ಜಯಂತಿ ಅಂತ ಮಾಡ್ತೀವಲ್ಲ ಮಾಸ್ಟರ್ಸ್, ಅದಕ್ಕೋಸ್ಕರ ಅಷ್ಟೊಂದು ವಿಶೇಷತೆಯನ್ನು ಕೊಟ್ಟಿದ್ದಾರೆ ಮಾಸ್ಟರ್ಸ್. ಬುದ್ಧ ಜನಿಸಿದ ಆ ವೈಶಾಖ ಪೂರ್ಣಿಮೆ ಎಂದೇ ಈ ಯಶೋಧರೆನೂ ಜನಿಸಿರ್ತಾಳೆ ಮಾಸ್ಟರ್ಸ್. ಆದ್ರೆ ಹತ್ತಿರದ ಸಂಬಂಧಿ ಆಗಿರ್ತಾಳೆ. ಇವನು ಜ್ಞಾನಿ ಆಗಿರೋದ್ರಿಂದ ಎಲ್ಲ ವಿದ್ಯೆಗಳನ್ನು ಅತಿ ವೇಗದಲ್ಲಿ ಗುರುಗಳಿಂದ ಅಂದಿನ ಕಾಲದಲ್ಲಿನ ಗುರುಕುಲ ಪದ್ಧತಿ ಪ್ರಕಾರ ಎಲ್ಲ ವಿದ್ಯೆಗಳನ್ನು ಕಲ್ತಿರ್ತಾನೆ.
ಆದ್ರೆ ಅದನ್ನ ಎಲ್ಲರ ತರ ಒರಟಾಗಿ ಪ್ರದರ್ಶನ ಮಾಡೋದು ಆ ತರನಾಗಿಲ್ಲ ಇರಲ್ಲ. ಅವನು ಶಾಂತಿಯುತವಾಗಿ ಆನಂದಯುತವಾಗಿ ಕರುಣಾಮಯಿಯಾಗಿ ಜೀವಿಸ್ತಾ ಇರ್ತಾನೆ. ಅವನಿಗೆ 16 ವರ್ಷ ಆದಾಗ ಶುದ್ಧೋಧನ ಮದುವೆ ಮಾಡ್ಬೇಕು ಅಂತ ಪ್ರಾರಂಭಿಸಿದಾಗ ಎಲ್ಲ ರಾಜಪುತ್ರಿಯರನ್ನ ಆ ಸಭೆಗೆ, ಹಿಂದಿನ ಕಾಲದಲ್ಲಿ ಇತ್ತಲ್ಲ ಮಾಸ್ಟರ್ಸ್ ವಿವಾಹ ಪದ್ಧತಿ, ಆ ರೀತಿಯಲ್ಲಿ ರಾಜಪುತ್ರಿಯರನ್ನ ಆಹ್ವಾನಿಸಿದಾಗ ಕೆಲವು ರಾಜರು ಎಲ್ಲೋ ನೋಡ್ತಾನೆ, ಏನೋ ಯೋಚನೆ ಮಾಡ್ತಾ ಇರ್ತಾನೆ, ಇಂಥವ್ರಿಗೆ ನನ್ನ ಮಗಳನ್ನ ಕೊಟ್ರೆ ಹೇಗಪ್ಪ ಜೀವನ ಅಂತ ಅನ್ನೋ ಸಾಕಷ್ಟು ರಾಜರು ಶುದ್ಧೋಧನನಿಗೆ ಅವಮಾನ ಮಾಡ್ತಾರೆ. ಇದನ್ನ ಕೇಳಿಸ್ಕೊಂಡಂತ ಬುದ್ಧ ಅವನಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯೆಗಳನ್ನ ಪ್ರದರ್ಶನ ಮಾಡ್ತಾನೆ. ಆಗ ಇವನು ಕೊನೆಗೆ ಬುದ್ಧ ಆರಿಸ್ಕೊಂಡಿದ್ದು ಯಶೋಧರೆಯನ್ನು. ಹೀಗೆ 16ನೇ ವಯಸ್ಸಿನಲ್ಲಿ ವಿವಾಹವಾದಂತ ಬುದ್ಧ 13 ವರ್ಷಗಳ ಕಾಲ ದಾಂಪತ್ಯ ಜೀವನವನ್ನ ಸಾಗಿಸಿದ ನಂತರ 29ನೇ ವಯಸ್ಸಿನಲ್ಲಿ ರಾಹುಲ ಅಂತಕ್ಕಂಥ ಮಗ ಜನಿಸ್ತಾನೆ ಮಾಸ್ಟರ್. ಆಗ ರಾಹುಲ ಅಂತಕ್ಕಂಥ ಮಗ ಜನಿಸಿದಾಗ ಅಲ್ಲಿವರೆಗೂ ಕೂಡ ಶುದ್ಧೋಧನ ಮಗನನ್ನ ಬಂಧನ ಅನ್ನೋ ರೀತಿಯಲ್ಲಿ ಯಾವಾಗಾದ್ರೂ ಸನ್ಯಾಸಿ ಆಗ್ಬಿಟ್ಟನೋ ಅನ್ನೋ ಭಯದಲ್ಲೇ ಮಗನನ್ನ ಹೊರಗಿನ ಪ್ರಪಂಚವನ್ನ ಕಾಣದ ರೀತಿಯಲ್ಲಿ ಬೆಳೆಸಿರ್ತಾರೆ. ಆದ್ರೆ ಮಗ ಹುಟ್ಟಿದ ಮೇಲೆ ಸ್ವಲ್ಪ ಸ್ವಾತಂತ್ರ್ಯ ಸಿಕ್ಕುತ್ತೆ. ನಾನು ಹೊರಗಡೆ ರಾಜ್ಯವನ್ನ ವೀಕ್ಷಣೆ ಮಾಡ್ಬೇಕು ಅಂತ ಹೋದಾಗ ಏನಾಯ್ತು ಅಂತ ನಿಮ್ಗೆಲ್ಲ ತಿಳಿದಿದೆ ಮಾಸ್ಟರ್ಸ್. ಈ ರೀತಿಯಾಗಿ ಶುದ್ಧೋಧನ ಸಿದ್ಧಾರ್ಥ ಆಗಿದ್ದಂತ ಮೊದಲು ಬುದ್ಧ ಆಗೋದ್ಕಿಂತ ಮುಂಚಿತ ಸಿದ್ಧಾರ್ಥ ಆಗಿದ್ದಂತ ಅವನು ಬುದ್ಧ ಆಗ್ಲಿಕ್ಕೆ ಮನೆ ಬಿಟ್ಟು ಹೊರಟಾಗ ಯಶೋಧರೆ ಇನ್ನು ಮಗು ಚಿಕ್ಕದು, ಮತ್ತೆ ಅತ್ತೆ ಮಾವ ಎಲ್ಲರನ್ನು ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಆಕೆಯ ಮೇಲೆ ಬೀಳ್ತದೆ ಮಾಸ್ಟರ್ಸ್. ಆಗ ಬುದ್ಧ ಹೋದ ನಂತರ ಯಶೋಧರೆ ಬರೀ ಜವಾಬ್ದಾರಿ ಅಷ್ಟೇ ಅಲ್ಲ, ತುಂಬಾ ದುಃಖ, ಆತಂಕ, ಭಯ, ಮಾನಸಿಕ ತುಮುಲದಲ್ಲಿ ಸಿಲುಕಾಕೊಂಡ್ಬಿಡ್ತಾಳೆ. ಯಾರಿಗೆ ಆದ್ರೂ ಅಷ್ಟೇ ಅಲ್ವಾ ಮಾಸ್ಟರ್ಸ್? ಇದ್ದಕ್ಕಿದ್ದ ಹಾಗೆ ಕೇಳ್ದೆ ಈ ರೀತಿಯಾಗಿ ಹೋಗಿ ಮನೆ ಬಿಟ್ಟು ಹೋದಾಗ ಪ್ರತಿಯೊಬ್ಬರಿಗೂ ಕೂಡ ಆಗ್ತಕ್ಕಂಥ ಆತಂಕ ಮಾಸ್ಟರ್ಸ್. ಆ ಪರಿಸ್ಥಿತಿಯನ್ನ ನಿಭಾಯಿಸಿದ ಹೇಗೆ ಆ ಯಶೋಧರೆ ಅಂತಕ್ಕಂಥದ್ದು ಅದನ್ನ ತಿಳ್ಕೊಂಡ್ಲೇಬೇಕಾದಂತ ಕಥೆ ಇದು ಅನ್ನೋ ಉದ್ದೇಶಕ್ಕೆ ಈ ಯಶೋಧರೆ ಅಂತಕ್ಕಂಥದ್ದು ಇವತ್ತಿನ ಜ್ಞಾನ ಮಾಸ್ಟರ್ಸ್. ಯಶೋಧರೆ ತುಂಬಾ ಇವೆಲ್ಲವುಗಳ ಮಧ್ಯೆ ದುಃಖ, ಭಯ, ಆತಂಕ, ಮಾನಸಿಕ ತುಮುಲ ಇವುಗಳನ್ನೆಲ್ಲ ನಿಭಾಯಿಸ್ತಾ ಆಕೆ ಜೀವನವನ್ನ ಸಾಗಿಸ್ತಾ ಇರ್ತಾಳೆ ಮಾಸ್ಟರ್ಸ್. ಮಗನನ್ನ ತುಂಬಾ ರಾಜವಂಶದ ಮಗು ಅಂದ್ರೆ ಅದನ್ನು ಬೆಳೆಸ್ತಕ್ಕಂಥ ರೀತಿನೇ ಬೇರೆ ಇರ್ತದೆ. ಅವ್ ಎಲ್ಲ ಜವಾಬ್ದಾರಿಗಳನ್ನ ಹೊತ್ತಿರ್ತಾಳೆ. ಜೊತೆಗೆ ಬುದ್ಧ ತನ್ನ ತಂದೆ ತಾಯಿ ಆಕೆ ಸಿದ್ಧಾರ್ಥ ಹುಟ್ಟಿದ 7 ದಿನಗಳಲ್ಲೇ ತನ್ನ ತಾಯಿ ಆದಂತ ಮಾಯಾದೇವಿ ಇಂಥ ಆ ಋಷಿಯ ಹೇಳಿರ್ತಕ್ಕಂಥ ವಾಕ್ಯವನ್ನ, ಅಂದ್ರೆ ಇಡೀ ಜಗತ್ತನ್ನೇ ಆಳ್ತಕ್ಕಂಥ ಧರ್ಮ ಚಕ್ರವರ್ತಿ ಆಗ್ತಾನೆ ಅಂತ ಹೇಳಿದಾಗ, ಇಂಥ ಧರ್ಮ ಚಕ್ರವರ್ತಿಯನ್ನು ನನ್ನಲ್ಲಿ ಜನಿಸಿದಾನೆ ಅಂದ್ಮೇಲೆ ಮುಂದೆ ನಾನು ಇನ್ಯಾವ ಮಗುವಿಗೆ ಜನ್ಮ ನೀಡಿದ್ರು ಅರ್ಥ ಇಲ್ಲ, ನನಗೆ ಇಷ್ಟರಲ್ಲೇ ಸಾವು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಆಕೆಯ ತಂಗಿಯಾದಂತ ಪ್ರಜಾಪತಿ ಗೌತಮಿಗೆ ಜವಾಬ್ದಾರಿಯನ್ನು ವಹಿಸಿ ಸಿದ್ಧಾರ್ಥ ಹುಟ್ಟಿದಂತ 7 ದಿನಗಳಲ್ಲಿ ಆಕೆನೂ ಕೂಡ ಮರಣವನ್ನ ಅಪ್ತಾಳೆ ಮಾಸ್ಟರ್. ಇದರಿಂದ ಇನ್ನೂ ಹೆಚ್ಚಿನ ಜವಾಬ್ದಾರಿ ಬಂದಿರುತ್ತೆ. ಗೌತಮಿಯನ್ನೇ ಈ ಸಿದ್ಧಾರ್ಥನನ್ನ ಬೆಳೆಸ್ತಾಳೆ. ಅದಾದ ನಂತರ ಯಶೋಧರೆಯನ್ನ ಮದುವೆ ಮಾಡ್ಕೊಂಡ್ಮೇಲೆ ಯಶೋಧರೆ ಈ ಪ್ರಜಾಪತಿ ಗೌತಮಿಯನ್ನು ನೋಡ್ಕೋಬೇಕು, ಹಾಗೂ ಶುದ್ಧೋಧನ ಹಾಗೂ ಮಗ ರಾಹುಲ ಹಾಗೂ ಇಡೀ ರಾಜ್ಯದ ಅದನ್ನ ನೋಡ್ಕೊಳ್ಳತಕ್ಕಂಥ ಹೆಚ್ಚಿನ ಜವಾಬ್ದಾರಿ ಯಶೋಧರೆಗೆ ಬರ್ತದೆ ಮಾಸ್ಟರ್. ಆಗ ಯಶೋಧರೆ ತುಂಬಾ ದುಃಖದಲ್ಲಿ ಇರ್ತಾಳೆ, ಸುಮಾರು ಮಗನನ್ನ ಬೆಳೆಸ್ತಾಳೆ. ಅಷ್ಟೊತ್ತಿಗೆ ಸಿದ್ಧಾರ್ಥ ಕಾಡು ಮೇಡು ಎಲ್ಲಾ ಕಡೆ ಶಾಂತಿ ಮತ್ತೆ ಆನಂದಕ್ಕೋಸ್ಕರ ಅಲೆದು 6 ವರ್ಷಗಳ ಸತತ ಧ್ಯಾನ ತಪಸ್ಸು ಮಾಡೋದ್ರ ಮುಖಾಂತರ 7ನೇ ವರ್ಷದಲ್ಲಿ ಅವನಿಗೆ ಜ್ಞಾನೋದಯ ಆಗ್ತದೆ ಅಂತ ತಿಳಿದಿದೀವಲ್ಲ ಮಾಸ್ಟರ್ಸ್. ಆ ಜ್ಞಾನೋದಯ ಆದ ನಂತರ ಅವನನ್ನ ಏನಾದ್ರೂ ಮಾಡಿ ಈಗ್ಲಾದ್ರೂ ಅವನನ್ನು ವಾಪಸ್ ಕರೆ ತರ್ಬೇಕು ಅಂತ ಹೇಳ್ಬಿಟ್ಟು ಅವನ ತಂದೆ ಆದಂತ ಶುದ್ಧೋಧನ ತುಂಬಾ ಪ್ರಯತ್ನ ಮಾಡ್ತಾರೆ ಮಾಸ್ಟರ್ಸ್. ಆದ್ರೆ ಅವನ ಕರೀಲಿಕ್ಕೆ ಹೋದಂತವ್ರು ಎಲ್ಲರೂ ಕೂಡ ಗೌತಮ ಬುದ್ಧನ ಸನ್ಯಾಸವನ್ನೇ ಸ್ವೀಕಾರ ಮಾಡ್ಬಿಟ್ಟು ಅವ್ರುಗಳೆಲ್ಲ ಅಲ್ಲೇ ಉಳ್ಕೊಂಡ್ಬಿಡ್ತಾರೆ. ಇದರಿಂದ ಶುದ್ಧೋಧನಿಗೆ ಒಂದು ದೊಡ್ಡ ಸಮಸ್ಯೆ ಆಗ್ಬಿಡ್ತದೆ ಮಾಸ್ಟರ್ಸ್. ಕೊನೆಗೆ ಅವನ ಮಗ 10 ವರ್ಷದವನ್ ಹಾಕ್ತಾನೆ ರಾಹುಲ. ಅವನು ಹೇಳ್ತಾನೆ, ಅಮ್ಮ ನಾನು ಒಂದು ಸಾರಿನೂ ಕೂಡ ನನ್ನ ತಂದೆ ಮುಖವನ್ನ ನೋಡಿಲ್ಲ, ನಾನು ನೋಡ್ಬಾರ್ದ ಅಮ್ಮ? ನಾನು ಹೋಗಿ ಕರ್ಕೊಂಬರ್ತೀನಿ ಅಪ್ಪನ್ನ ಅಂತ ಕೇಳ್ತಾನೆ ಮಾಸ್ಟರ್ಸ್ ಯಶೋಧರೆಯನ್ನ. ಅವಾಗ ಹೇಳ್ತಾಳೆ ಯಶೋಧರೆ, ಅದಕ್ಕೆ ಇವಾಗ ಓದವ್ರು ಯಾರೂ ಕೂಡ ಹಿಂತಿರುಗಿ ಬಂದಿಲ್ಲ ಮಗನೇ, ನೀನು ಕೂಡ ಓದವನು ಬಾರ್ದೇ ಹೋದ್ರೆ ಏನ್ ಮಾಡ್ಬೇಕು ಅಂತ ಕೇಳ್ತಾಳೆ. ಅಮ್ಮ ನಿನ್ಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ಅಮ್ಮ? ನನ್ನನ್ನು ಕಳಿಸು,
ನೀನಾದ್ರೂ ಅಪ್ಪನನ್ನ ನೋಡಿದೀಯಾ? ನಾನು ಒಂದು ಸಾರಿನೂ ನೋಡಿಲ್ವಲ್ಲ, ನಾನ್ ನೋಡ್ಲೇಬೇಕು ಅಂತ ಕೇಳ್ತಾಳೆ. ಆಗ ಅವಳಿಗೆ ದುಃಖ ತುಂಬಾ ಒತ್ತರಿಸಿ ಬಂತಿರ್ತದೆ. ಆಗ ದುಃಖದಲ್ಲಿ ದುಃಖದಲ್ಲಿ ಆಕೆ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ನೀನ್ ಒಬ್ನೇ ಹೋಗೋದ್ ಬೇಡ ಮಗನೇ ಅಂತ ಹೇಳ್ತಾಳೆ. ಆದ್ರೆ ಆಕೆಯ ಪ್ರೀತಿಯ ಸಖಿಯಾದಂತ ಅಂಬಿಕೆ ಜೊತೆ ಕಳಿಸ್ಲಿಕ್ಕೆ ಒಪ್ಕೊಂತಾಳೆ ಮಾಸ್ಟರ್ಸ್. ಆಗ್ಲೂ ಕೂಡ ಶುದ್ಧೋಧನ ಹೇಳ್ತಾನೆ, ಅಂಬಿಕೆ ಹುಷಾರಾಗಿ ಮಗನನ್ನ ಕರ್ಕೊಂಡು, ಅವನ ತಂದೆಯನ್ನು ಕರ್ಕೊಂಡ್ ಬರೋ ಅಷ್ಟು ಜಾಣ ಇದ್ದಾನೆ ಅನ್ನೋ ಉದ್ದೇಶಕ್ಕೆ ನಿನ್ನ ಜೊತೆ ಮಾಡಿ, ಇದುವರೆಗೆ ಕಳಿಸಿದಂತ ಎಲ್ಲಾ ಪುರುಷರು ಕೂಡ ಅಲ್ಲೇನೆ ಬುದ್ಧನ ಹತ್ರನೇ ಉಳ್ಕೊಂಡ್ಬಿಟ್ಟಿದ್ದಾರೆ. ನೀನು ಹಿಂತಿರುಗಿ ಕರ್ಕೊಂಡ್ ಬರ್ತೀಯ ಸ್ತ್ರೀ ಆಗಿರೋದ್ರಿಂದ ಅನ್ನೋ ಒಂದು ಇದರಿಂದ ಕಳಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಮಗನನ್ನ ಅಂಬಿಕೆ ಜೊತೆ ಮಾಡಿ ಕಳಿಸ್ತಾರೆ. ಈ ರೀತಿಯಾಗಿ ಬುದ್ಧನನ್ನ ಕರ್ಕೊಂಡ್ ಬರ್ಲಿಕ್ಕೆ ಅಂಬಿಕೆ ಜೊತೆ ರಾಹುಲನು ಕೂಡ ಹೋಗ್ತಾನೆ ಮಾಸ್ಟರ್. ಅಂದು ರಾಹುಲ ಅಂತ ಹೆಸರು, ಅವನ ಹೆಸರಿಗೂ ಕೂಡ ಪಾಳಿ ಭಾಷೆಯಲ್ಲಿ ರಾಹುಲ ಅಂದ್ರೆ ಬಂಧನ, ಕಟ್ಟು ಅಂತ ಹೇಳ್ಬಿಟ್ಟು ಮಾಸ್ಟರ್. ಇವೆಲ್ಲವೂ ಕೂಡ ಆಕೆ ಆ ಟೈಮಲ್ಲಿ ಹೇಳ್ತಾಳೆ, ಯಶೋಧರೆ ಅವರನ್ನ ನೋಡುವ ಪುಣ್ಯ ನನ್ನ ಕಣ್ಣುಗಳಿಗೆ ಇರುವುದೋ ಇಲ್ಲವೋ ನನಗ್ ಗೊತ್ತಿಲ್ಲ, ಆ ಪುಣ್ಯ ಏನಾದ್ರೂ ಇದ್ರೆ ನನ್ನ ಬಳಿಗೆ ಅವರೇ ಬರ್ತಾರೆ ಅಂತ ಹೇಳ್ತಾರೆ. ಕೊನೆಗೆ ಶುದ್ಧೋಧನೆ ಹೇಳ್ತಾನೆ, ಇಷ್ಟೆಲ್ಲ ದುಃಖ ಯಾಕೆ ಪಡ್ತೀಯ ಮಗಳೇ, ಮಗಳಂತೆನೆ ಸಾಕಿರ್ತಾರೆ ಸೊಸೆ ಆದ್ರೂ ಕೂಡ ಆ ಸಂದರ್ಭದಲ್ಲಿ ನೀನೇ ಹೋಗಿ ನೋಡ್ಬಹುದಲ್ಲ ಅಂತಾನು ಕೂಡ ಒಂದ್ಸರಿ ಹೇಳ್ತಾರೆ ಮಾಸ್ಟರ್ಸ್. ಇಲ್ಲ ನಾನು ಹೋಗೋದಿಲ್ಲ ಅಂತ ಹೇಳ್ತಾಳೆ. ಆ ಪುಣ್ಯ, ಅವರನ್ನ ನೋಡೋ ಪುಣ್ಯ ನನ್ಗಿದ್ದಿದ್ದೆ ಆದ್ರೆ ಅವರೇ ನನ್ ಬಳಿಗ್ ಬರ್ತಾರೆ ಅಂತ ಆಶಾಭಾವನೆ ಇರ್ತದೆ ಮಾಸ್ಟರ್ಸ್. ಅದಾದ ನಂತರ ಅವರನ್ನು ಆವಾಗ ನಿನ್ನ ತಂದೆಯನ್ನು ಮರೆತರು ನನ್ನ ಬದುಕು, ನಿನ್ನ ತಂದೆ ನನ್ನನ್ನ ಮರೆತಿದ್ರಿಂದ ಮಗನೇ ನನ್ನ ಬದುಕು ಬಯಲಾಗೋಯ್ತು, ಅವರು ಬಿಟ್ಟಂತೆ ನೀನು ನನ್ನ ಕೈ ಬಿಡ್ಬೇಡ ಮಗನೇ ಅಂತ ಹೇಳಿ ರಾಹುಲನಿಗೆ ಹೇಳಿ ಅಂಬಿಕೆ ಜೊತೆ ಕಳಿಸ್ತಾಳೆ ಮಾಸ್ಟರ್ಸ್. ಆದ್ರೆ ಆಗ ಅಂಬಿಕೆ ಕೇಳ್ತಾಳೆ, ಅವಳು ಮಗನು ಕೂಡ ಮರಿತಾನೆ ಅಂತ ಕೇಳ್ತಾರೆ. ಇದುವರೆಗೂ ಹೋದವ್ರು ಯಾರು ಹಿಂತಿರುಗು ಬಂದಿಲ್ಲ, ಮರೆತರು ತಪ್ಪು ಏನು ಇಲ್ಲ, ಅದು ನನ್ನ ವಿಧಿ ಅಂತ ತಿಳಿತೀನಿ ಅಂತ ಹೇಳ್ತಾಳೆ ಮಾಸ್ಟರ್ಸ್. ಹೀಗೆ ಸಾಕಷ್ಟು ದುಃಖ ತುಮುಲದಿಂದ ಇದ್ದಂತಹ ಯಶೋಧರೆಯನ್ನ ಶುದ್ಧೋಧನನು ಕೂಡ ಸಮಾಧಾನ ಮಾಡ್ಲಿಕ್ಕೆ, ಮಗಳಂತೆ ಆಕೆಯನ್ನ ಕಂಡಿದ್ದು ಅಲ್ಲದೆ ಆಕೆಯ ಅರಮನೆಯಲ್ಲಿ ಅದ್ಭುತವಾದ ಜೀವನವನ್ನ ಸಾಗಿಸ್ಲಿಕ್ಕೆ ಏನೇನು ವ್ಯವಸ್ಥೆ ಬೇಕೋ ಎಲ್ಲದನ್ನು ಮಾಡ್ತಾರೆ ಮಾಸ್ಟರ್ಸ್. ಅದೇ ರೀತಿ ಪ್ರಜಾಪತಿಯಾದಂತ ಅಂದ್ರೆ ಅತ್ತೆ ಸ್ಥಾನದಲ್ಲಿದ್ದಂತ ಪ್ರಜಾಪತಿ ಗೌತಮಿಯವರು ಕೂಡ ಆಕೆಗೆ ತುಂಬಾ ಸಮಾಧಾನನ ಹೇಳ್ತಾರೆ. ಆದ್ರೂ ಕೂಡ ಆಕೆಯ ದುಃಖ ಕಡಿಮೆ ಆಗೋದಿಲ್ಲ ಮಾಸ್ಟರ್ಸ್, ದಿನಾಲು ದುಃಖ ಪಡ್ತಾ ಇರ್ತಾಳೆ. ಆಕೆ ಹೇಳ್ತಾಳೆ, ನನ್ನನ್ನು ಬಿಟ್ಟಂದು ಲೋಕವನ್ನೆಲ್ಲ ಬಿಟ್ಟೆ ಅಂತ ತಿಳ್ಕೊಂಡಿದ್ದೆ, ಆದ್ರೆ ನಾನೊಬ್ಳೆ ಎಲ್ಲರಿಗೂ, ಅಂದ್ರೆ ಆಕೆ ಗೌತಮಿ ಪುತ್ರಿ ಹೇಳ್ತಾಳೆ, ಜಗತ್ತಿನ ಹಿತ ಕಾಯೋವನಾಗಿದ್ದಾನೆ ನಿನ್ ಗಂಡ, ನೋವು ಪಡಬೇಡ, ಮನೆ ಸುಟ್ಟು ಊರಿಗೆ ಬೆಳಕು ನೀಡುವಂತಹ ಕೆಲಸ ಇದು. ಅಂದ್ರೆ ನಮ್ಮನ್ನಷ್ಟೇ ಬಿಟ್ಟೋಗಿರ್ಬೋದು, ಮನೆ ಸುಟ್ರು ಕೂಡ ಊರಿಗೆ ಬೆಳಕು ನೀಡ್ಬೇಕು ಅನ್ನೋಷ್ಟು ಉದಾತ್ತ ಭಾವನೆ ಅವನಲ್ಲಿ ಬಂದಿದೆ, ಉದಾತ್ತ ವ್ಯಕ್ತಿ ಅವನು, ನೀನ್ ದುಃಖ ಪಡ್ಬೇಡ ಅವನನ್ನ ನೆನೆಸಿ ಅಂತ ಹೇಳಿದಾಗ ಆಕೆ ಹೇಳ್ತಾಳೆ, ನನ್ನನ್ನು ಬಿಟ್ಟು ಲೋಕವನ್ನೆಲ್ಲ ಬಿಟ್ಟ ಅಂತ ತಿಳಿದಿದ್ದೆ, ಆದ್ರೆ ನಾನೊಬ್ಳೆ ಬುದ್ಧನಿಗೆ ಬೇಕಿಲ್ದೆ ಇರೋನು, ನೀವೆಲ್ಲರೂ ಅವನನ್ನೇ ಹೊಗಳ್ತಾ ಇದ್ದೀರಾ ಅಂತ ಹೇಳ್ತಾಳೆ ಮಾಸ್ಟರ್ಸ್. ಶುದ್ಧೋಧನನು ಕೂಡ ಹೇಳ್ತಾನೆ, ನನ್ನ ವಿಧಿ ಕೆಟ್ಟದ್ದು ಅನ್ಬೇಡ, ನಿನ್ನ ಅರಸ ಈಗ ಲೋಕಕ್ಕೆ ಪೂಜ್ಯ ನೆನೆಸಿದ್ದಾನೆ, ಬರೀ ಮನೆಗಷ್ಟೇ ಅಲ್ಲ, ಇಡೀ ಲೋಕಕ್ಕೆ ಪೂಜ್ಯ ನೆನೆಸಿದ್ದಾನೆ. ರಾಜ್ಯವಾಳುವುದು ಎಂಬುದು ಕಿರಿಯ ಹಿರಿಮೆಯನ್ನು ಬಿಟ್ಟು ಜಗದ ಜೀವಗಳ ಉದ್ಧರಿಸುವ ಹಿರಿಯ ಹಿರಿಮೆ ಗಳಿಸಿದ್ದಾನೆ. ಬರೀ ರಾಜ್ಯ ಅಂತಕ್ಕಂಥದ್ದು ಕಿರಿದು, ಅದನ್ನ ಬಿಟ್ಟು ಅದೇ ದೊಡ್ಡದು ಹಿರಿಮೆ ಅಂತ ನಾವು ಭಾವಿಸ್ತೀವಿ, ಅಂತ ಹಿರಿಮೆಯನ್ನ ಬಿಟ್ಟು ಜಗದ ಜೀವಗಳಿಗೆ ಉದ್ಧಾರ ಮಾಡ್ತಕ್ಕಂಥ ಹಿರಿಮೆಯನ್ನ ಗಳಿಸಿದ್ದಾನೆ. ಪ್ರಪಂಚಕ್ಕೆ ದೊಡ್ಡ ಚಕ್ರವರ್ತಿಯಾಗಿದ್ದಾನೆ, ಸಕಲ ಜೀವಿಗಳಿಗೂ ಮಂಗಳವನ್ನುಂಟು ಮಾಡಿ ಸರ್ವರ ಸುಖಕ್ಕೆ ಕಾರಣನಾಗಿದ್ದಾನೆ, ಧರ್ಮ ಚಕ್ರವರ್ತಿಯಾಗಿದ್ದಾನೆ, ನೀನ್ ದುಃಖಿಸ್ಬೇಡ ಅಂತ ಮಾವನು ಕೂಡ ಸಮಾಧಾನ ಹೇಳ್ದಾಗ ಅಂತಾಳೆ ಅವಳು, ಎಲ್ಲರಿಗೂ ಕೂಡ ಎಲ್ಲರಿಗೂ ಬೇಕು, ನಿಮಗೆ ಎಲ್ಲರಿಗೂ ಕೂಡ ಅವನದೇ ಬೋಧನೆಗಳು ಬೇಕು, ನಾನಷ್ಟೇ ಅವನಿಂದ ವರ್ಜ್ಯ ಅಂತ ಹೇಳಿ ದುಃಖ ಪಡ್ತಾಳೆ. ಆಗ ಹೇಳ್ತಾಳೆ, ಬರೀ ನಿನ್ನದೇ ದುಃಖ 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 ಅಂತ ಹೇಳ್ಕೊಂತ ನೀನ್ ಇರ್ಬೇಡ, ನಿನ್ನಂತೆ ಆ ರಾಜ್ಯದಲ್ಲಿ ಇರ್ತಕ್ಕಂಥ ಸಖಿಯರಿದ್ರಲ್ಲ ಅವರ ದುಃಖಗಳು ಇದಾವೆ, ಒಂದು ದಿನಾಲು ಕೂಡ ಒಬ್ಬರ ದುಃಖವನ್ನು ಆಲಿಸಿ ನೋಡು ಅಂತ ಹೇಳ್ತಾಳೆ ಗೌತಮಿ. ಆಗ ಏನ್ ಮಾಡ್ತಾಳೆ ಯಶೋಧರೆ, ಹೌದಲ್ವಾ, ಈಗ 10 ವರ್ಷಗಳ ಕಾಲನು ಇದೇ ರೀತಿಯಾಗಿ ದುಃಖ ಪಟ್ಟಿದ್ದೀನಿ, ನಂದೇ ದುಃಖ ದೊಡ್ಡದು, ಇಂಥ ದುಃಖ ಬೇರೆ ಯಾರಿಗೂ ಇಲ್ವೇನೋ ಇಡೀ ಪ್ರಪಂಚದಲ್ಲಿ, ಆ ರೀತಿಯಾಗಿನೇ ನಾನು ಭಾವಿಸಿದೀನಿ ಅಲ್ವಾ, ಬೇರೆಯವ್ರ ದುಃಖವನ್ನು ಕೇಳ್ಬೇಕು ಅಂದಾಗ
ಪ್ರತಿ ದಿನಕ್ಕೊಬ್ರಂತೆ ದಿನಾಲು ಕೂಡ ಪ್ರತಿಯೊಬ್ಬರ ಅಲ್ಲಿ ಸಖಿಯರು ಇದ್ದಂತವ್ರದ ದುಃಖಗಳನ್ನ ಅವರ ಕಷ್ಟಗಳನ್ನ ಕೇಳ್ತಾ ಹೋಗ್ತಾಳೆ ಮಾಸ್ಟರ್ಸ್. ಅವಾಗ ಆಲಿಸ್ತಾ 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 ಅವಳಿಗೆ ಅನಿಸ್ತು, ಹೌದಲ್ವಾ, ನಾನೇ ದುಃಖಿ ಅನ್ಕೊಂಡಿದ್ದೆ ಇಡೀ ಪ್ರಪಂಚದಲ್ಲಿ. ಸಾಕಷ್ಟು ನನಗಿಂತಲೂ ಕೂಡ, ನನಗಾದ್ರೂ ಕೂಡ ನನ್ಗೆ ಗಂಡ ಅಷ್ಟೇ ಸನ್ಯಾಸತ್ವ ಸ್ವೀಕಾರ ಮಾಡಿದಾನೆ. ಅದರಲ್ಲಿ ಗಂಡ ಬಿಟ್ಟೋದರೆಷ್ಟೋ, ಈ ನಿರ್ಗತಿಕರಾಗಿರೋರೆಷ್ಟೋ, ಏನೇನೋ ನಾನಾ ರೀತಿಯ ಕಷ್ಟಗಳು, ಏನು ದುಃಖ ಈ ಇಡೀ ಪ್ರಪಂಚದಲ್ಲಿ ಭೌತಿಕ ಪ್ರಪಂಚದಲ್ಲಿ ಕೇಳ್ತಿದೀವಲ್ಲ ಮಾಸ್ಟರ್ಸ್, ಅಂತ ಎಷ್ಟೋ ದುಃಖಗಳು ಪಡೋರು ನನಗಿಂತ ಅತಿ ಹೆಚ್ಚು ದುಃಖಿಗಳು ಈ ಪ್ರಪಂಚದಲ್ಲಿ ಇದ್ದಾರೆ ಅನ್ನೋ ಅವಗಾಹನೆ ಅವಳಿಗೆ ಬರ್ತದೆ ಮಾಸ್ಟರ್ಸ್. ಆ ಅವಗಾಹನೆ ಅವಳಿಗೆ ಬಂದಾಗ ದಿನೇ 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 ಅವಳ ದುಃಖನೇ ಕಡಿಮೆ ಆಗೋಯ್ತು. ಅಷ್ಟೊತ್ತಿಗಾಗ್ಲೇ ಇವಳ ಮನಸ್ಸಿನಲ್ಲಿ ಶಾಂತಿ ಅಂತಕ್ಕಂಥದ್ದು ಒಡಮೂಡ್ತು ಮಾಸ್ಟರ್ಸ್. ಆಗ ಆನಂದ ಅಂತಕ್ಕಂಥವ್ರು ಈ ಮನೆಗೆ ಮತ್ತು ಅವರ ಸಂಬಂಧಿ ಆಗಿದ್ದರಿಂದ ಬುದ್ಧನ ಹತ್ರ ಸನ್ಯಾಸತ್ವ ಸ್ವೀಕಾರ ಮಾಡಿದ್ರಿಂದ ಇವ್ರ ಮನೆಗೂ ಕೂಡ ಆಗಾಗ್ಗೆ ಬಂದು ಹೋಗ್ತಾ ಇರ್ತಾರೆ ಮಾಸ್ಟರ್ಸ್. ಈಕೆಯ ಬಯಕೆನೂ ಕೂಡ ಇರುತ್ತೆ, ಈಕೆಯ ಸಂಕಲ್ಪನೂ ಕೂಡ ಇರುತ್ತೆ, ಬರೋದಾದ್ರೆ ಬುದ್ಧನೇ ಬರ್ಲಿ ಅನ್ನೋ ಸಂಕಲ್ಪ ಇರುತ್ತೆ. ಶುದ್ಧೋಧನನು ಕೂಡ ಪ್ರತಿ ಬಾರಿ ಹೇಳ್ಕೊಡೋದ್ರಿಂದ ಒಂದು ಸಾರಿ ಬುದ್ಧ ಅವ್ರ ಮನೆಗೆ ಬಂದಿರ್ತಾನೆ ಮಾಸ್ಟರ್. ಬಂದಾಗ ಹೇಳ್ತಾನೆ, ಆಕೆ ಕೇಳ್ತಾಳೆ, ಬಂದಾಗ ಅಡಿಯ ಮುಟ್ಟಬಹುದೇ ಅಂತ ಕೇಳ್ತಾಳೆ ಮಾಸ್ಟರ್ಸ್. ಅದು ಆ ಬುದ್ಧನನ್ನ ಕೇಳಲಿಲ್ಲ, ಅಡಿಯ ಮುಟ್ಟಬಹುದೇ ಕೇಳು ಆನಂದ ಅಂತ ಹೇಳ್ಬಿಟ್ಟು, ಆನಂದ ತುಂಬಾ ಹತ್ತಿರದ ಸಹಚರನಾಗಿರೋದ್ರಿಂದ ಅಡಿಯ ಮುಟ್ಟಬಹುದೇ ಕೇಳು ಆನಂದ ಅಂತ ಕೇಳ್ತಾಳೆ ಮಾಸ್ಟರ್ಸ್. ಹಣ್ಣಿನ ತಟ್ಟೆಯನ್ನು ಇಟ್ಟು ಬುದ್ಧನ ಪಾದದ ಬಳಿ ಇಟ್ಟು ಆ ಅಡಿಯ ಮುಟ್ಟಬಹುದೇ ಕೇಳು ಆನಂದ ಅಂತ ಕೇಳಿದಾಗ ಬುದ್ಧ ಹೇಳ್ತಾನೆ, ಮುಟ್ಟಿದರೆ ತಪ್ಪಲ್ಲ, ಮುಟ್ಟದಿರೆ ಒಳಿತು ಅಂತ ಹೇಳ್ತಾನೆ ಮಾಸ್ಟರ್. ಅಂದ್ರೆ ಮುಟ್ಟಿದ್ರೆ ತಪ್ಪೇನಿಲ್ಲ, ಮುಟ್ಟದಿದ್ರೆ ಇನ್ನು ಒಳ್ಳೇದೇ ಅಂತಾನೆ ಹೇಳ್ತಾನೆ. ಆದ್ರೆ ಚಿಂತೆಯ ಕಷ್ಟ ಮನೆಯ ಬಾಗಿಲಿಗೆ ಬುದ್ಧ ಹೇಳ್ತಾನೆ, ಏನು ಯಾವಾಗ್ಲೂ ಕೂಡ ನಂದೇ ದೊಡ್ಡ ಕಷ್ಟ, ನಂದೇ ದೊಡ್ಡ ಚಿಂತೆ ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಚಿಂತೆ ಮಾಡ್ತಾ ಇರ್ತೀಯಲ್ಲ, ಚಿಂತೆ ಅನ್ನೋದೇ ತುಂಬಾ ಕಷ್ಟವಾದದ್ದು. ಮನೆಯ ಬಾಗಿಲಿಗೆ ಬರುವ ಹಾವನ್ನಟ್ಟುವ ರೀತಿ ಮನದ ಬಾಗಿಲಿನಿಂದ ಅದನ್ನ ಅಟ್ಟಬೇಕು. ನನ್ನ ಗಂಡ ಬಿಟ್ಟೋದ ಅನ್ನೋದನ್ನೇ ಚಿಂತೆಯಾಗಿ ಇಟ್ಕೊಂಡ್ಬಿಟ್ಟು ಬರೀ ಅದೇ ಕೊರಗಿನಲ್ಲಿ ಇರ್ತಾ ಇದೆಯಲ್ಲ, ಆ ಚಿಂತೆಯನ್ನ ಮೊದಲು ಬಿಡು. ಆ ಚಿಂತೆ ಅನ್ನೋದೇ ನಿನಗ್ ಕಷ್ಟ ಕೊಡ್ತಾ ಇರೋದು. ಮನೆಯ ಬಾಗಿಲಿಗೆ ಹಾವು ಬಂದ್ರೆ ಹೇಗೆ ನಾವು ಒಂದ್ ಕೋಲ್ನಿಂದನೋ ಅಥವಾ ಯಾವ್ದೋ ಒಂದು ಉಪಕರಣ ಬಳಸ್ಕೊಂಡ ದೂರ ಓಡಿಸ್ತೀವಲ್ಲ, ಆ ರೀತಿಯಾಗಿ ಮನದ ಬಾಗಿಲಿಂದ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಈ ಚಿಂತೆಯನ್ನ ಅಟ್ಟಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಮಾಸ್ಟರ್ಸ್. ಆ ಅಭ್ಯಾಗತರ ತಂದು ಮನದಲ್ಲಿ ನಾವು ಆ ಚಿಂತೆ ಅನ್ನತಕ್ಕಂಥದ್ದು ನಾವು ಅಭ್ಯಾಗತರ ತಂದು ಮನೆಗೆ ಯಾರಾದ್ರೂ ಬಂದವರನ್ನ ಹೇಗೆ ಒಳಗೆ ಕರೆದು ಬರ್ರಿ ಕುತ್ಕೊಳ್ರಿ ಊಟ ಮಾಡ್ರಿ ತಿಂಡಿ ತಿನ್ರಿ ಅಂತ ಹೇಗೆ ಆಹ್ವಾನ ಮಾಡ್ತೀವಲ್ವಾ, ಆ ರೀತಿ ಅಭ್ಯಾಗತರ ತಂದು ಮನದಲ್ಲಿ ಪೀಠ ಹಾಕಿದಡೆ ಅದು ದುರ್ವಾಸನಾಥವಾಗುತ್ತದೆ. ಯಾವ ರೀತಿ ಆ ರೀತಿಯಾಗಿ ನಾವು ಚಿಂತೆಯನ್ನ ನಮ್ಮ ಮನದಲ್ಲಿ ಇಟ್ಕೊಂಡಿದ್ದೆ ಆದ್ರೆ ಆ ರೀತಿ ಆಗುತ್ತದೆ. ಅದಕ್ಕೋಸ್ಕರ ಆ ಚಿಂತೆಯಿಂದ ಹೊರಗ್ ಬಾ ನೀನು ಅಂತ ಹೇಳ್ತಾರೆ ಮಾಸ್ಟರ್ಸ್. ಆಗ ಸನ್ಯಾಸಪತಿ ಆಗ ಇವರಿಬ್ಬರದು ಯಾಕೋ ವೈಯಕ್ತಿಕ ವಿಚಾರವಾಗಿ ಚರ್ಚೆ ನಡೀತದೆ ಅಂತ ಹೇಳ್ಬಿಟ್ಟು ಆನಂದ ಅಂತಕ್ಕಂಥವ್ರು ನಾವು ಹೊರಗೆ ಹೋಗ್ಬಹುದೇ ಅಂತ ಕೇಳಿದಾಗ ಆಕೆ ಹೇಳ್ತಾಳೆ ಮಾಸ್ಟರ್ಸ್, ಯಶೋಧರೆ, ಸನ್ಯಾಸಪತಿ ಅವನ ಪೂರ್ವಾಶ್ರಮ ಪತ್ನಿ ಜೊತೆ ಇದ್ದಾರೆ ಎಂಬ ಅಲ್ಲಸಲ್ಲದ ಮಾತು ಬರಬಹುದು ಆನಂದ, ಅದಕ್ಕೋಸ್ಕರ ನೀ ಹೊರಗೆ ಹೋಗ್ಬೇಡ, ಇಲ್ಲೇ ಇರು ಅಂತ ಹೇಳ್ತಾಳೆ. ಈಗ ಸಂದೀಪ ಯಶದ ರಜತಗಿರಿ ಮುಗಿಲೇರಿ ಧವಳಗಿರಿ ಆಗ್ಲಿ. ಈಗ ಬಂದಿದೆಯಲ್ಲ ಏನು ಯಶಸ್ಸು ಅಂತಕ್ಕಂಥದ್ದು, ಆ ಯಶಸ್ಸು ಅಂತಕ್ಕಂಥದ್ದು ರಜತಗಿರಿ ಅಂತ ಹೇಳಿದ್ರೆ ಬಂಗಾರದ ಬೆಟ್ಟದಷ್ಟು ಬಂದಿರ್ತಕ್ಕಂಥ ಈ ಯಶಸ್ಸು ಅಂತಕ್ಕಂಥದ್ದು ಇನ್ನೂ ಹೆಚ್ಚಿನದಾಗಿ ಆಗ್ಲಿ, ಧವಳಗಿರಿಯಂತೆ ಆಗಲಿ, ಜಗಕ್ಕೆ ಹಿರಿದೆನಿಸಲಿ ಅವರ ಕೀರ್ತಿ. ನಾನು ಅವರ ಕೀರ್ತಿಯನ್ನ ಯಾವುದೇ ರೀತಿ ತಗ್ಸಕ್ಕೆ ನನ್ನಿಂದ ಸಾಧ್ಯ ಇಲ್ಲ, ಅಂತ ಕೀರ್ತಿ ಹೆಚ್ಚಲಿ ಅಂತ ಹೇಳ್ಬಿಟ್ಟು ಕೊನೆಗೆ ಆಕೆನೂ ಕೂಡ ಗಂಡನ ಆ ಅಭಿಪ್ರಾಯಗಳನ್ನ ಆತನಲ್ಲಿ ಇರ್ತಕ್ಕಂಥ ಪ್ರತಿ ಸರಿ ಆನಂದನಲ್ಲಿ ಬಂದಾಗ ಕೇಳ್ತಾ ಇರ್ತಾಳೆ ಮಾಸ್ಟರ್ಸ್. ಎಷ್ಟು ಜನ ಸನ್ಯಾಸಿಗಳಾದ್ರು, ಎಷ್ಟು ಜನ ಇದ್ದಾರೆ ಬುದ್ಧನ ಹತ್ರ, ಸಾವಿರಾರು ಜನ ಇದ್ದಾರೆ, ಬಂದವರೆಲ್ಲರೂ ಸನ್ಯಾಸತ್ವ ಸ್ವೀಕಾರ ಮಾಡಿದ್ದಾರೆ ಅಂದಾಗ ಆನಂದನಿಗೆ ಹೇಳ್ತಾಳೆ, ಎಷ್ಟು ಹೆಮ್ಮೆಯಿಂದ ಹೇಳ್ತೀಯ ಆನಂದ, ಸಾವಿರಾರು ಜನ ಮನೆಗಳ ದೀಪವನ್ನ ಆರಿಸಿ ಅಂದ್ರೆ ಮನೆ ಮಠವನ್ನ ಬಿಟ್ಟು ಬಂದು ಸನ್ಯಾಸವನ್ನ ಸ್ವೀಕರಿಸಿದರೆ, ಈ ಸನ್ಯಾಸ ಅಂತಕ್ಕಂಥದ್ದು ಸ್ವೀಕಾರ ಮಾಡ್ಬೇಕಿತ್ತ, ಯಾಕೆ ಮನೆಯಲ್ಲಿದ್ದೆ ಆ ಕೆಲಸವನ್ನ ಮಾಡಬಹುದಿತ್ತಲ್ಲ ಅಂತ ಹೇಳ್ಬಿಟ್ಟು ಆದಾಗ ಆನಂದ ಹೇಳ್ತಾರೆ, ಬುದ್ಧನೇ ಬಂದಾಗ ಕೇಳ್ಕೊ ಆ ವಿಷಯವನ್ನ ಅಂತ ಹೇಳಿ.
ಬುದ್ಧ ಆ ರೀತಿ ಮನೆಗೆ ಬಂದಾಗ ಕೇಳ್ತಾಳೆ ಯಶೋಧರೆ ಕೂಡ ಆ ಮಾತನ್ನ, ಯಾಕೆ ಯಾಕೆ ನನ್ಗೆ ಕೇಳ್ದೆ ಮನೆ ಬಿಟ್ಟು ಹೋದ್ರಿ ಅಂತ. ಆಗ ಹೇಳ್ತಾನೆ ಬುದ್ಧ, ನಾನು ಶಾಂತಿ ಧರ್ಮ ಮತ್ತೆ ನಡೆಗಾಗಿ ವನಕ್ಕಾಗಿ ಹೋಗ್ಲೇಬೇಕಾಯ್ತು. ಯಾಕೆ ಹೋಗ್ಬೇಕಾಯ್ತು ಅಂದ್ರೆ ಆ ಹೌದು ಹೋಗ್ಬೇಕಾಗಿತ್ತು ಅಂತ ನನಗೆ ಆಗ ಈಗ ಬಂದಿರ್ತಕ್ಕಂಥ ಅನುಭವ ಆಗಿರ್ಲಿಲ್ಲ. ಈ ಅನುಭವವನ್ನ ಪಡಿಲಿಕ್ಕೆ ನಾನು ಮನೆಯನ್ನು ಬಿಟ್ಟೇ ಹೋಗ್ಬೇಕು ಅನ್ನೋ ಆಲೋಚನೆ ಮಾತ್ರ ಇತ್ತು ನನ್ನಲ್ಲಿ. ಅದಕ್ಕೋಸ್ಕರ ನಾನು ಈ ಅನುಭವ ಪಡೆಯಲಿಕ್ಕೆ ಹೋದೆ. ಆದ್ರೆ ನೀನು ತುಂಬಾ ಆಕೆ ಇದುವರೆಗೆ ನಿರ್ವಹಣೆ ಮಾಡಿರ್ತಕ್ಕಂಥ ಕಾರ್ಯಗಳಿಗೆ, ಮಾಡಿರ್ತಕ್ಕಂಥ ಕೆಲಸಗಳಿಗೆ ಇದನ್ನೆಲ್ಲ ಸಹಿಸ್ಕೊಂಡು ಆಗಿದ್ದಕ್ಕೆ ಬುದ್ಧನೇ ಆಕೆಗೆ ನಮಸ್ಕರಿಸ್ತಾನೆ. ನೀನು ತುಂಬಾ ಜ್ಞಾನಿ ಇದ್ದೀಯ, ಇದುವರೆಗೂ ಕೂಡ ನಮ್ಮ ಮನೆತನಕ್ಕೆ ಯಾವುದೇ ಚ್ಯುತಿ ಬರದಂತೆ ನಡ್ಸ್ಕೊಂಡು ಕೂಡ ಬಂದಿದ್ದೀಯಾ ಅಂತ ಹೇಳ್ಬಿಟ್ಟು ಆಕೆಗೆ ನಮಸ್ಕರಿಸ್ತಾನೆ ಬುದ್ಧ. ಆದ್ರೆ ವನಕ್ಕಾಗಿ ಹೋಗ್ಲೇಬೇಕಾಗಿತ್ತು ಆಗ. ಆದ್ರೆ ಈ ಅನುಭವ ಆಗ ಇದ್ದಿದ್ದೇ ಆಗಿದ್ರೆ ನಾನು ವನಕ್ಕೆ ಹೋಗ್ತಿರ್ಲಿಲ್ಲ. ಆದ್ರೆ ಈ ಅನುಭವ ಪಡೆಯಕ್ಕೆ ನಾನು ಹೋಗ್ಲೇಬೇಕಿತ್ತು ಅಂತ ಹೇಳ್ತಾರೆ. ಈ ರೀತಿಯಾಗಿ ಸಾಕಷ್ಟು ಆ ನಂತರ ಯಶೋಧರೆ ದಿನೇ ದಿನೇ ಆ ಸಖಿಯರ ದುಃಖವನ್ನ ಕೇಳಿ ಪುನಃ ಈಕೆನೂ ಕೂಡ ಸನ್ಯಾಸಿ ಬೌದ್ಧ ಭಿಕ್ಷುಣಿ ಆಗ್ತಾಳೆ ಮಾಸ್ಟರ್ಸ್. ಬೌದ್ಧ ಭಿಕ್ಷುಣಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ಶಾಂತಿ ಆನಂದವನ್ನು ಪಡಿತಕ್ಕಂಥದ್ದು ಹೇಗೆ, ಆಸೆಯೇ ದುಃಖಕ್ಕೆ ಮೂಲ ಅಂತಕ್ಕಂಥ ವಿಷಯವನ್ನ ತಿಳಿಸ್ತಾ ಆನಂದವನ್ನ ಪಡಿಲಿಕ್ಕೆ ನಮ್ಮ ಜೀವನ ಹೇಗಿರ್ಬೇಕು, ಏನು ಬೌದ್ಧನ ಅಷ್ಟಾಂಗ ಮಾರ್ಗಗಳು ಇದ್ವಲ್ಲ ಮಾಸ್ಟರ್, ಸಮ್ಯಕ್ ದೃಷ್ಟಿ, ಸಮ್ಯಕ್ ಸಂಕಲ್ಪ ಅಂತಕ್ಕಂಥದ್ದು, ಸಮ್ಯಕ್ ವಾಚ, ಸಮ್ಯಕ್ ಕರ್ಮ ಅಂತ, ಸಮ್ಯಕ್ ಅಜೀವ, ಸಮ್ಯಕ್ ವ್ಯಾಯಾಮ, ಸಮ್ಯಕ್ ಸ್ಮೃತಿ, ಸಮ್ಯಕ್ ಸಮಾಧಿ ಅಂತಕ್ಕಂಥದ್ದು. ಇವುಗಳು ಎಲ್ಲ ನಾವು ನೋಡ್ತಕ್ಕಂಥ ದೃಷ್ಟಿ ಒಳಿತಾಗಿರ್ಬೇಕು. ಏನೇ ನೋಡ್ತಿದ್ದೀವಿ ಅಂದ್ರೂ ಕೂಡ ಅದರಲ್ಲಿ ಒಳಿತಾದ ಭಾವನೆ, ಸಮ್ಯಕ್ ಅಂದ್ರೆ ಒಳಿತಾದ ಭಾವನೆ ಅಂತ. ಸಂಕಲ್ಪ, ನಾವು ಮಾಡ್ತಕ್ಕಂಥ ಸಂಕಲ್ಪಗಳು ಕೂಡ ಹೇಗಿರ್ಬೇಕು, ಲೋಕೋದ್ಧಾರಕ್ಕಾಗಿನೇ ಇರ್ಬೇಕಾಗ್ತದೆ. ವಾಚ ಗೊತ್ತಿದೆ, ಮಾತುಗಳು ಬರೀ ಯೋಚನೆ ಮೇಲೂ ಕೂಡ ಅಷ್ಟೇ ಹಿಡಿತಾ ಇರ್ಬೇಕು, ಯೋಚನೆಯಿಂದ ಬರ್ತಕ್ಕಂಥ ಮಾತಿನ ಮೇಲೂ ಕೂಡ ಅಷ್ಟೇ ಹಿಡಿತಾ ಇರ್ಬೇಕು. ಕರ್ಮ ಅಂತ ಕ್ರಿಯೆಗಳು, ನಾವು ಮಾಡ್ತಕ್ಕಂಥ ಕೆಲಸಗಳು. ಜೀವ ನಾವು ನಡೆಸ್ತಕ್ಕಂಥ ಜೀವನನು ಕೂಡ ಇನ್ನೊಬ್ಬರಿಗೆ ಮಾದರಿಯಾಗೇ ಇರ್ಬೇಕು. ವ್ಯಾಯಾಮ ಅಂತಕ್ಕಂಥದ್ದು ನಾವು ಮಾಡ್ತಕ್ಕಂಥ ಕ್ರಿಯೆಗಳು. ಸ್ಮೃತಿ ಯೋಚನೆ. ಸಮ ಆದಿ ಅಂದ್ರೆ ನಾವು ಆದಿ ಆತ್ಮ ಸ್ವರೂಪಿಗಳಾದಾಗ ಯಾವ ರೀತಿ ಆನಂದ ಪ್ರೇಮಾನುಭೂತ ಅವೆಲ್ಲ ಗುಣಗಳನ್ನು ಹೊಂದಿ ಬಂದಿದ್ವಲ್ಲೋ ಆ ರೀತಿ ಸಮವಾಗ್ಬೇಕು, ಅಂದ್ರೆ ಪರಮಾತ್ಮ ಸ್ವರೂಪಿಗಳಾಗ್ಬೇಕು. ಈ ಅಷ್ಟಾಂಗ ಮಾರ್ಗಗಳನ್ನ ಇಡೀ ಜಗತ್ತಿಗೆ ಬೋಧಿಸ್ತಾ ಆಕೆಯು ಕೂಡ ಬೌದ್ಧ ಭಿಕ್ಷುಣಿಯಾಗಿ ಸುಮಾರು 68ನೇ ವಯಸ್ಸಿನಲ್ಲಿ ಆಕೆ ತನ್ನ ದೇಹವನ್ನು ತ್ಯಾಗ ಮಾಡ್ತಾಳೆ ಮಾಸ್ಟರ್ಸ್. ತದನಂತರದ 2 ವರ್ಷಗಳ ನಂತರ ಬುದ್ಧ ತನ್ನ ದೇಹವನ್ನ ಮಹಾಪರಿತ್ಯಾಗವನ್ನು ಹೊಂದಿದ್ರು ಅಂತ ನನಗೆ ತಿಳಿದಷ್ಟ ಮಟ್ಟಿಗೆ ಈ ಜ್ಞಾನವನ್ನ ಹಂಚಲಿಕ್ಕೆ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿರ್ತಕ್ಕಂಥ ಪರಮೋಚ್ಚ ಗುರುಗಳಿಗೆ ಹಾಗೂ ಈಗ ಆಲಿಸಿದಂತ ಎಲ್ಲ ನನ್ನ ಆತ್ಮದೇವರುಗಳಿಗೆ ನಮಿಸುತ್ತಾ ಜ್ಞಾನ ಹಂಚಿಕೆಯನ್ನು ಮುಗಿಸ್ತಿದ್ದೇನೆ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಥ್ಯಾಂಕ್ ಯು.